ಇನ್ನೊಂದು ಇದರಲ್ಲಿ ಮೇಜರ್ ಆಗಿ ಹೇಳೋದಾದ್ರೆ ಈ ಪ್ಲಾಸ್ಟಿಕ್ ಹಾಕುವಾಗ ನೀರು ಫಸ್ಟ್ ಹಾಕಿಕೊಳ್ಬೇಕು. ಅದರ ನಂತರನೇ ಕಾಸ್ಟಿಕ್ ಸೋಡಾವನ್ನು ಆಡ್ ಮಾಡಬೇಕು. ಕಾಸ್ಟಿಕ್ ಸೋಡಕ್ಕೆ ನೀರನ್ನು ಹಾಕಿದ್ರೆ ಅದು ರಿಯಾಕ್ಷನ್ ಅನ್ನು ಕೊಡುತ್ತೆ. ಅದಕ್ಕೋಸ್ಕರ ಅದು ಸೊ ಅದನ್ನು ನೀವು ಕಾಸ್ಟಿಕ್ ಸೋಡಾ ಹಾಕಿದಾಗೇ ಬಿಸಿ ಬರುತ್ತೆ. ಸೊ ಜಾಗ್ರತೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಗ್ಲೌಸ್ ಆಗಲೇ ಆಲ್ರೆಡಿ ಹೇಳಿದ್ದೇನೆ, ಮಾಸ್ಕ್ ಎಲ್ಲ ಹಾಕ್ಕೊಳ್ಬೇಕು ಅಂತ ಹೇಳಿ. ಸೊ ಅದು 1 hour ಇಡಬೇಕು. ಆಗ ಒಂದು ಈಗಲೂ ಸಹ ಬಿಸಿ ಇದೆ, ಇದರ ಟೆಂಪರೇಚರ್ ಇದೆ. ಸೊ ಎಣ್ಣೆ ಹೌದಲ್ಲ ಅಂತ ಒಂದು ಬಿಸಿ ಹಂತಕ್ಕೆ ನಾವು ಇದನ್ನು ಕೂಡ ಮಾಡಿಕೊಂಡು ಇಟ್ಟುಕೊಳ್ಬೇಕು. ಅದಾದ ನಂತರ ಇದನ್ನು ಈ ಕಾಸ್ಟಿಕ್ ಸೋಡಾ ವಾಟರ್ ಮಿಕ್ಸ್ ಆಗಿರುವಂಥದ್ದನ್ನು ಅದಕ್ಕೆ ಹೊಯ್ಯುವಂಥದ್ದು. ಎಣ್ಣೆಯನ್ನು ಇದಕ್ಕೆ ಹಾಕ್ಲಿಕ್ಕಿಲ್ಲ. ಅರ್ಥ ಆಯ್ತಲ್ವಾ? ಅದು ಇಂಪಾರ್ಟೆಂಟ್. ನೀವು ಮಾಡುವ ಪ್ರೋಸೆಸ್ಸಲ್ಲಿ ಇದು ಯಾವ ಹಂತದಲ್ಲಿ ಯಾವುದಕ್ಕೆ ಹಾಕಬೇಕು ಅನ್ನೋದು ಇಟ್ಟುಕೊಂಡಿರಬೇಕು. ಆಗ ಕಾಸ್ಟಿಕ್ ಸೋಡಕ್ಕೆ ನೀರು ಹಾಕೋದಲ್ಲ, ನೀರಿಗೆ ಕಾಸ್ಟಿಕ್ ಸೋಡವನ್ನೇ ಹಾಕಬೇಕು. ಅದರಲ್ಲಿ ಈ ಥರದ ಅದರ ನಂತರ ಎಣ್ಣೆಯನ್ನು ಸಪ್ರೇಟ್ ಬಿಸಿ ಮಾಡಿದ ನಂತರ ಅದು ಒಂದು ಟೆಂಪರೇಚರ್ಗೆ ಬಂದ ನಂತರ ಕುದಿಬಾರ್ದು. ಎಣ್ಣೆ ತುಂಬ ಕುದಿ ಇಟ್ಟುಕೊಳ್ಬಾರ್ದು. ಒಂದು ಬಿಸಿ ಆಗಿದೆ ಅಂತ ಈ ಪಾತ್ರೆ ಬಿಸಿ ಆಗುವಾಗ ಆಗಿರ್ತದಲ್ಲ ಅದೇ ಹಂತಕ್ಕೆ. ನಂತರ ಇದರ 1 hour ಇದಾಗಿರ್ತದೆ. ಈಗ ಅದಕ್ಕೆ ನಾವು ಮಿಶ್ರವನ್ನು ಹಾಕುವಂಥದ್ದು. ನೋಡಿ, ಸ್ವಲ್ಪ ದೂರದಲ್ಲಿ ನಿಂತುಕೊಳ್ಳಿ. ಇನ್ನು ಹೀಗೆ ಮಗುಚ್ತಾ ಇರಬೇಕು. ಅದು ಇನ್ನೂ ಸ್ವಲ್ಪ ಹೀಟ್ ಬರ್ತದೆ. ಅದು ಮತ್ತೆ ಅದು ಥಿಕ್ನೆಸ್ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಸ್ಪೀಡಾಗಿ ಒಂದು 20 ನಿಮಿಷ ಬೇಕು, 5 ನಿಮಿಷದಲ್ಲಿ ಆಗೋದಿಲ್ಲ. ಸೊ ಇದನ್ನು ಯಾರಾದರೂ ಹೀಗೆ ಮಾಡಿ ಅದನ್ನೊಂದು ಹಂತಕ್ಕೆ ತನ್ನಿ. ಸ್ಪೀಡ್ ಮಾಡೋದಾ? ಜಾಸ್ತಿ ಅಲ್ಲಿಗೆ ಮಿಕ್ಸ್ ಮಾಡ್ತೀಯಾ? ಮಾಡ್ಬೋದಾ? ಸ್ವಲ್ಪ ಬಚ್ಚ ತನಕ ಮಾಡ್ತೀನಿ. ಹೀಗೆ ರೌಂಡ್ ನಾವು ಈಗ ಮೆಲ್ಲ ಮೆಲ್ಲ ಜಾಸ್ತಿ ಅದರಲ್ಲಿ ಹೊಟ್ಟೆ ಪಾತ್ರದಲ್ಲಿ ಎಂತೆಲ್ಲ ಹೇಳ್ಬೇಡ. ಹೋಗ್ತೇವೆ ಆಯ್ತಾ? ಸೂಕ್ಷ್ಮದ ಕೆಲಸ ಗೊತ್ತಿಲ್ಲ. ಇದು ಅಲ್ಲಿ ಹೊಟ್ಟೆ ಆಗಿದೆ ಅಲ್ಲದೆ ಅದರ ಕೈ ಹೋಗಿದೆ ಅಂದರೆ ಯೂಸ್ ಮಾಡೋ ಪಾತ್ರ. ಚಪ್ಪಲಿ ಈಗ ಅವಳದಿರಿಗೆ ಸಹ ಇಂಟ್ರೆಸ್ಟ್ ಉಂಟು ಕೂಡ ಅವಳಿಗೆ. ಈಗ ತಿರುಗಿಸಿ, ಈಗ ಹೀಗೆ ತಿರುಗಿಸಿ, ಹೀಗೆ ತಿರುಗಿಸಿ. ಈಗ ಅಡ್ಡ ಹಾಕಬೇಕು. ಹಾಕಿ ಸ್ವಲ್ಪ ಸ್ಪೀಡ್ ಎಲ್ಲ ಕಟ್ಲೆಟ್ ಹಾಕಿ ಆಯ್ತು. ಈಗ ಹೋಗ್ತೇನೆ ಇದನ್ನು ಮಾಡಿ. ಇಲ್ಲ ಇಲ್ಲ, ಗಟ್ಟಿ ಆಗ್ತಾ ಬಂದ ಸಂದರ್ಭದಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಹೋಗೋದು. ನೋಡಿ ಸ್ವಲ್ಪ ಅಂಟು ಬರ್ತಂತ. ಇನ್ನು ಗಟ್ಟಿಯಾಗಿ ತುಂಟದು. ಟೈಮ್ ಬೇಕದಕ್ಕೆ ಇನ್ನು ಮಿಶ್ರಣ ಗಟ್ಟಿ ಆಗ್ತಾ ಹೋಗ್ತದೆ ಅದು. ಆಗ ಕಡಲೆ ಹುಡಿ ಮತ್ತು ಬೇರೆ ಎಸೆನ್ಸ್ ಏನುಂಟು ಅದನ್ನು ಆ್ಯಡ್ ಮಾಡ್ತಾ ಹೋಗುವಂಥದ್ದು. ಸ್ಮೆಲ್ ಇದೆಲ್ಲ ಎಂತ ನಮ್ಮ ಸುಣ್ಣ ಬೇಯಿಸುವಾಗ ಒಂದು ಸ್ಮೆಲ್ ಬರ್ತದೆ ನೋಡಿ. ಅದೇ ಮೊನ್ನೆಂದು ಬೇಸ್ ತಂದಿದ್ದಾರೆ ನೋಡಿದ್ದೀರಾ ನೀವು, ಟ್ರಾನ್ಸ್ಪರೆಂಟ್ ಬೇಸ್. ಅದು ಜಸ್ಟ್ ಆವಾಗ ಕಾಸ್ಟಿಕ್ ಸೋಡಿಯಾ ಮತ್ತು ಇದನ್ನು ಹಾಕುವಾಗ ಬರುವಂಥ ಇದು ಮಿಶ್ರಣದಲ್ಲಿ ಆಗುವಂಥದ್ದು. ಅಲ್ಲ ಮೇಡಮ್, ಅದು
ಅದಕ್ಕೆ ಇತ್ತಲ್ಲ. ಅದು ನೀವು ಹಾಕಿರೋ ಎಣ್ಣೆ ಬೇಸ್ ಮೇಲೆ ಇದು ಪಾಮ್ ಆಯಿಲ್ ಹಾಕಿದಲ್ಲ ಹಾ, palm oil ಅದು ಆ ಹಾಕಿದ್ರೆ ರಿಯಾಕ್ಷನ್ ಇದಕ್ಕೆ ಬರ್ತದೆ ಅದು ಕರೆಕ್ಟ್ ಅದಕ್ಕೆ ಹ್ಮ್ ಸೋಪ್ ಬೇಸ್ ತೆಂಗಿನ ಎಣ್ಣೆ ಹಾಕಿದ್ರೆ ಆ ಕಲರ್ ಬರ್ಬೋದಲ್ಲ. ಸನ್ಫ್ಲವರ್ ಅಲ್ಲ ಈಗ ನಾವು ಈಗ ಸಾಕ್ಲಿಕ್ಕಿಲ್ಲ ಈಗ ಮನೆಯಲ್ಲಿ